ಸ್ನೇಹಿತರೆ, ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧ ಈಗ 5ನೇ ತಿಂಗಳಿಗೆ ಕಾಲಿಟ್ಟಿದೆ. ಇದೀಗ ಹೊರಬಿದ್ದಿರುವ ಅಧಿಕೃತ ಮಾಹಿತಿಯ ಪ್ರಕಾರ ಜಾರ್ಡನ್ ಮತ್ತು ಇರಾಕ್ನಲ್ಲಿ ನಡೆದ ದಾಳಿಗಳಲ್ಲಿ ಇದುವರೆಗೆ ಒಟ್ಟು 17 ಅಮೆರಿಕನ್ ಸೈನಿಕರು ಸಾವನ್ನಪ್ಪಿದ್ದಾರೆ. ಒಂದ್ ಕಡೆ ಅಮೆರಿಕ ಸತತ 10ನೇ ದಿನವೂ ಇರಾನ್ ಮೇಲೆ ಪ್ರತಿದಾಳಿ ಮಾಡ್ತಿದೆ. ಇನ್ನೊಂದು ಕಡೆ ಜಾಗತಿಕ ಮಟ್ಟದಲ್ಲಿ ಕಚ್ಚಾ ತೈಲದ ಬೆಲೆ ಗಗನಕ್ಕೇರ್ತಾ ಇದೆ. ಅಮೆರಿಕದ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಅಲ್ಲಿನ ಜನರೇ ತಮ್ಮ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಅವರ ನಿರ್ಧಾರಗಳನ್ನು ಪ್ರಶ್ನಿಸ್ತಾ ಇದ್ದಾರೆ. ಅಸಲಿಗೆ ಮಿಡ್ಲ್ ಈಸ್ಟ್ನಲ್ಲಿ ಏನಾಗ್ತಾ ಇದೆ, ಈ ಘಟನೆಗಳು ಜಾಗತಿಕ ಮಟ್ಟದಲ್ಲಿ ಹಾಗೂ ನಮ್ಮ ಭಾರತದ ಮೇಲೆ ಯಾವ ಪರಿಣಾಮಗಳನ್ನು ಬೀರಲಿವೆ ಎಲ್ಲವನ್ನ ತೋರಿಸ್ತೀವಿ. ಸ್ನೇಹಿತರೆ ನಮಸ್ಕಾರ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಅಮೆರಿಕ ಇರಾನ್ ಮೇಲೆ ಸತತ 10ನೇ ದಿನ ದಾಳಿಯನ್ನ ಮುಂದುವರಿಸಿದೆ. ಮತ್ತೊಂದು ಕಡೆಯಲ್ಲಿ ಇರಾನ್ ಕೂಡ ಸುಮ್ಮನೆ ಕೂತಿಲ್ಲ. ತನ್ನ ಅಕ್ಕಪಕ್ಕದ ಮುಸ್ಲಿಂ ದೇಶಗಳಲ್ಲಿರುವ ಅಮೆರಿಕದ ಸೇನಾ ನೆಲೆಗಳ ಮೇಲೆ ಇರಾನ್ ಮುಗಿಬಿದ್ದಿದೆ. ಸ್ನೇಹಿತರೆ, ನಿಮಗೆಲ್ಲ ನೆನಪಿರಬಹುದು, ಆರಂಭದಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಇದೊಂದು ಸಣ್ಣ ಮಿಲಿಟರಿ ಆಪರೇಷನ್ ಅಷ್ಟೇ, ಇದರ ಹೆಸರು ಆಪರೇಷನ್ ಎಪಿಕ್ ಫ್ಯೂರಿ ಅಂತ ಹೇಳಿದ್ರು. ಅಮೆರಿಕದ ಜನ ಕೂಡ ಇದೇನೋ ಸಣ್ಣ ವಿಚಾರ ಅಂತ ಸುಮ್ಮನಿದ್ರು. ಆದರೆ ದಿನ ಕಳೆದಂತೆ ಪರಿಸ್ಥಿತಿ ಕೈಮೀರಿ ಹೋಯಿತು. ಅಮೆರಿಕದ ಸೈನಿಕರು ಸಾಮಾನ್ಯವಾಗಿ ಈ ರೀತಿ ಸಾಯೋದಿಲ್ಲ. ಒಂದು ವೇಳೆ ಅಮೆರಿಕ ಬೇರೊಂದು ದೇಶದ ಮೇಲೆ ಆಕ್ರಮಣ ಮಾಡಿದಾಗ ಅಥವಾ ಗೆರಿಲ್ಲಾ ಯುದ್ಧದ ಸಮಯದಲ್ಲಿ ಸೈನಿಕರು ಸಾಯೋದು ಸಹಜ. ಆದರೆ ಇಲ್ಲಿ ಆಗಿರೋದೇ ಬೇರೆ. ಇರಾನ್ ದೇಶ ನೇರವಾಗಿ ಅಮೆರಿಕದ ಮಿಲಿಟರಿ ಬೇಸ್ಗಳ ಮೇಲೆ ನಿಖರವಾಗಿ ಮಿಸೈಲ್ಗಳನ್ನು ಉಡಾಯಿಸ್ತಾ ಇದೆ. ಇಲ್ಲಿವರೆಗೆ ಈ ಯುದ್ಧದಲ್ಲಿ ಅಮೆರಿಕ ತನ್ನ 17 ಸೈನಿಕರನ್ನ ಕಳೆದುಕೊಂಡಿದೆ ಅಂತ ಸ್ವತಃ ಅಮೆರಿಕದ ಪೆಂಟಗನ್ ಒಪ್ಕೊಂಡಿದೆ. ಆದರೆ ಇರಾನ್ ಮೂಲಗಳ ಪ್ರಕಾರ ಈ ಸಂಖ್ಯೆ ಇನ್ನೂ ಎಷ್ಟೋ ಪಾಲು ಹೆಚ್ಚಿದೆ. ಅಮೆರಿಕ ಸರ್ಕಾರ ನಿಜವಾದ ಅಂಕಿ ಅಂಶಗಳನ್ನು ಮುಚ್ಚಿಡ್ತಿದೆ ಅಂತ ಹೇಳಲಾಗ್ತಾ ಇದೆ. ಇದೆಲ್ಲದರ ಮಧ್ಯೆ ಇರಾನ್ ಅಮೆರಿಕದ ಸೇನಾ ನೆಲೆಗಳ ಮೇಲಿನ ದಾಳಿಯನ್ನ ಮುಂದುವರೆಸಿದೆ. ಸ್ನೇಹಿತರೆ, ಇರಾನ್ನಿಂದ ಸಾವಿರಾರು ಕಿಲೋಮೀಟರ್ ದೂರದಲ್ಲಿರುವ ಜಾರ್ಡನ್ ದೇಶದಲ್ಲಿ ಅಮೆರಿಕದ ಒಂದು ಮಿಲಿಟರಿ ಬೇಸ್ ಇದೆ. ಇರಾನ್ನ ಮಿಸೈಲ್ಗಳು ಅಲ್ಲಿಯೂ ಹೋಗಿ ಅಪ್ಪಳಿಸಿವೆ. ಈ ದಾಳಿಯಲ್ಲಿ ಅಮೆರಿಕದ 2 ಸೈನಿಕರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. 25 ವರ್ಷದ ಟೈಲರ್ ಜೇಮ್ಸ್ ಫಿಹಾನ್ ಮತ್ತು ಕೇವಲ 19 ವರ್ಷದ ಇಸಾಬೆಲ್ಲಾ ಗೋಂಜಾಲೆಸ್ ದೇಶಕ್ಕಾಗಿ ಜೀವ ಕಳೆದುಕೊಂಡಿದ್ದಾರೆ. ಊಹಿಸಿಕೊಳ್ಳಿ, ಕೇವಲ 19 ವರ್ಷದ ಯುವತಿ ತನ್ನ ದೇಶಕ್ಕಾಗಿ ಪ್ರಾಣ ಬಿಟ್ಟಿದ್ದಾಳೆ. ಇದಾದ ಕೆಲವೇ ದಿನಗಳಲ್ಲಿ ಉತ್ತರ ಇರಾಕ್ನಲ್ಲಿ ಅಮೆರಿಕ ಹೊಡೆದುರುಳಿಸಿದ್ದ ಇರಾನ್ನ ಡ್ರೋನ್ ಒಂದನ್ನು ನಿಷ್ಕ್ರಿಯಗೊಳಿಸುವಾಗ ಸ್ಫೋಟಗೊಂಡು ಮತ್ತೊಬ್ಬ ಅಮೆರಿಕನ್ ಸೈನಿಕ ಬಲಿಯಾಗಿದ್ದಾನೆ. ಇದನ್ನೆಲ್ಲ ನೋಡಿ ಟ್ರಂಪ್ ಅವರ ರಕ್ತ ಕುದಿಯುತ್ತಿದೆ. ತನ್ನ ಸೈನಿಕರ ಸಾವಿನ ಸುದ್ದಿ ಕೇಳಿ ಡೊನಾಲ್ಡ್ ಟ್ರಂಪ್ ರೊಚ್ಚಿಗೆದ್ದಿದ್ದಾರೆ. ತಮ್ಮ ಟ್ರುತ್ ಸೋಷಿಯಲ್ ಖಾತೆಯಲ್ಲಿ ಪೋಸ್ಟ್ ಮಾಡಿರುವ ಟ್ರಂಪ್, ನಮ್ಮ ಪ್ರತಿಯೊಬ್ಬ ಸೈನಿಕನ ಸಾವಿಗೂ ಇರಾನ್ ಹಲವು ಪಟ್ಟು ಬೆಲೆ ತೆರಬೇಕಾಗುತ್ತೆ ಅಂತ ಗುಡುಗಿದ್ದಾರೆ. ಜೊತೆಗೆ ಇರಾನ್ ಕಳೆದ 47 ವರ್ಷಗಳಿಂದ ಅಮೆರಿಕನ್ ಸೈನಿಕರನ್ನ ಕೊಲ್ತಾ ಇದೆ ಮತ್ತು 52,000 ಮುಗ್ಧ ಪ್ರತಿಭಟನಾಕಾರರನ್ನ ಕೊಂದಿದೆ ಅಂತ ಟ್ರಂಪ್ ಆರೋಪಿಸಿದ್ದಾರೆ. ಇರಾನ್ ಪರಮಾಣು ಅಸ್ತ್ರ ಹೊಂದಬಾರದು ಅನ್ನುವ ಕಾರಣಕ್ಕೆ ನಮ್ಮ ದೇಶಭಕ್ತ ಸೈನಿಕರು ಅಲ್ಲಿ ಹೋರಾಡ್ತಿದ್ದಾರೆ ಅಂತ ಟ್ರಂಪ್ ಹೇಳಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಟ್ರಂಪ್ ಅವರು ಬಾಯಲ್ಲಿ ಇಷ್ಟು ದೊಡ್ಡ ವಾರ್ನಿಂಗ್ ಕೊಡ್ತಿದ್ದಾರೆ, ಆದರೆ ಮುಂದಿನ ದೊಡ್ಡ ಹೆಜ್ಜೆ ಏನು ಅನ್ನೋದರ ಬಗ್ಗೆ ಸಂಪೂರ್ಣ ಮೌನ ವಹಿಸಿದ್ದಾರೆ. ಅಷ್ಟೇ ಅಲ್ಲ, ಒಂದು ಕಡೆ ಅಮೆರಿಕದ ಸೈನಿಕರ ಹೆಣಗಳು ಬೀಳುತ್ತಿದ್ದರೆ ಟ್ರಂಪ್ ಅವರು ನ್ಯೂಜೆರ್ಸಿಯಲ್ಲಿ ಫುಟ್ಬಾಲ್ ವರ್ಲ್ಡ್ ಕಪ್ ಫಿನಾಲೆ ಪಂದ್ಯವನ್ನ ಎಂಜಾಯ್ ಮಾಡ್ತಿದ್ರು. ಇದು ಅಮೆರಿಕದ ಜನರಿಗೆ ದೊಡ್ಡ ಶಾಕ್ ನೀಡಿದೆ. ಟ್ರಂಪ್ ಸುಮ್ಮನಿದ್ರು, ಅಮೆರಿಕದ ಮಿಲಿಟರಿ ಮಾತ್ರ ಸುಮ್ಮನಿಲ್ಲ. ಸೇಡಿಗೆ ಸೇಡು ತೀರಿಸಿಕೊಳ್ಳಲು ಅಮೆರಿಕ ಸತತ 10 ರಾತ್ರಿಗಳ ಕಾಲ ಇರಾನ್ನ ಮೇಲೆ ಬಾಂಬ್ಗಳ ಮಳೆಗರೆದಿದೆ. ಅಮೆರಿಕದ ಸೆಂಟ್ರಲ್ ಕಮಾಂಡ್ ನೀಡಿರುವ ಮಾಹಿತಿ ಪ್ರಕಾರ ಇರಾನ್ನ ಸಿರಿಕ್, ಬಂದರ್ ಅಬ್ಬಾಸ್, ಕೇಶ್ ಐಲ್ಯಾಂಡ್, ಶಿರಾಜ್ ಮತ್ತು ಇಸ್ಫಹಾನ್ ನಗರಗಳ ಮೇಲೆ ಭೀಕರ ದಾಳಿ ನಡೆದಿದೆ. ಇರಾನ್ನ ಭೂಗತ ಮಿಸೈಲ್ ಬೇಸ್ಗಳು, ಡ್ರೋನ್ ಉಡಾವಣಾ ಕೇಂದ್ರಗಳು ಮತ್ತು ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ಅಮೆರಿಕ ಧ್ವಂಸ ಮಾಡಿದೆ. ನೀವು ಅಂದ್ಕೊಂಡಿರಬಹುದು, ಅಮೆರಿಕ ಇಷ್ಟೆಲ್ಲ ಹೊಡೆದ ಮೇಲೆ ಇರಾನ್ ಸುಮ್ಮನಾಯ್ತಾ ಅಂತ. ಇಲ್ಲ, ಇರಾನ್ನ ರೆವಲ್ಯೂಷನರಿ ಗಾರ್ಡ್ ಅಮೆರಿಕಾಗೆ ತಕ್ಕ ತಿರುಗೇಟು ನೀಡಿದೆ. ಕುವೈತ್ನಲ್ಲಿರುವ ಅಮೆರಿಕಾದ HIMARS ಮಿಸೈಲ್ ಸಿಸ್ಟಮ್, ರಾಡರ್ಗಳು, MQ-9 ಡ್ರೋನ್ ಹ್ಯಾಂಗರ್ ಮೇಲೆ ಇರಾನ್ ಅಟ್ಯಾಕ್ ಮಾಡಿದೆ. ಅಷ್ಟೇ ಅಲ್ಲ, ಬಹ್ರೇನ್ನಲ್ಲಿರುವ ಅಮೆರಿಕಾದ ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ಕೂಡ ಧ್ವಂಸ ಮಾಡಿದ್ದೇವೆ ಅಂತ ಇರಾನ್ ಘೋಷಣೆ ಮಾಡಿಕೊಂಡಿದೆ. ಇದರ ಜೊತೆಗೆ ಸ್ಟ್ರೈಟ್ ಆಫ್ ಹಾರ್ಮುಜ್ ಜಲಸಂಧಿಯಲ್ಲಿ ಅಮೆರಿಕ ಮತ್ತು ಅದರ ಮಿತ್ರ ರಾಷ್ಟ್ರಗಳ ವಾಣಿಜ್ಯ ಹಡಗುಗಳ ಮೇಲೆ ದಾಳಿಗಳು ನಡೀತಾ ಇದೆ. 2 ಗ್ರೀಕ್ ಮಾಲೀಕತ್ವದ ತೈಲ ಹಡಗುಗಳ ಮೇಲೆ ದಾಳಿ ನಡೆದಿದೆ. ಒಮಾನ್ ಕರಾವಳಿಯಲ್ಲಿ ಒಂದು ಹಡಗಿನ ಮೇಲೆ ದಾಳಿಯಾದಾಗ ಸಿಬ್ಬಂದಿ ಪ್ರಾಣ ಉಳಿಸಿಕೊಳ್ಳಲು ಹಡಗನ್ನೇ ಬಿಟ್ಟು ಓಡ್ ಹೋಗಿದ್ದಾರೆ.
ಇದೆಲ್ಲದರ ಮಧ್ಯೆ ಅಮೆರಿಕದ ಜನರಿಗೆ ಈಗ ತಮ್ಮದೇ ಸರ್ಕಾರದ ಮೇಲೆ, ತಮ್ಮದೇ ಪ್ರೆಸಿಡೆಂಟ್ ಮೇಲೆ ಅನುಮಾನ ಶುರುವಾಗಿದೆ. ಯಾಕೆ ಗೊತ್ತಾ? ಟ್ರಂಪ್ ಈ ಹಿಂದೆ ನಾವು ಇರಾನ್ನ ಮಿಲಿಟರಿಯನ್ನ ಸಂಪೂರ್ಣವಾಗಿ ನಾಶ ಮಾಡಿದ್ದೀವಿ, ಅವರ ಬಳಿ ಮಿಸೈಲ್ಗಳೇ ಇಲ್ಲ ಅಂತ ಕೊಚ್ಕೊಂಡಿದ್ರು. ಹಾಗಾದರೆ ಇರಾನ್ನ ಮಿಲಿಟರಿ ನಾಶವಾಗಿದ್ರೆ ಈಗ ಅಮೆರಿಕನ್ ಸೈನಿಕರನ್ನ ಕೊಲ್ತಾ ಇರೋದು ಯಾರು? ಜಾರ್ಡನ್, ಕುವೈತ್, ಬಹರೇನ್ವರೆಗೂ ನಿಖರವಾಗಿ ಮಿಸೈಲ್ಗಳನ್ನು ಉಡಾಯಿಸುವ ಶಕ್ತಿ ಇರಾನ್ಗೆ ಎಲ್ಲಿಂದ ಬಂತು ಅಂತ ಅಮೆರಿಕದ ಜನ ಪ್ರಶ್ನೆ ಮಾಡ್ತಿದ್ದಾರೆ. ಮತ್ತೊಂದು ಶಾಕಿಂಗ್ ವಿಚಾರ ಏನಪ್ಪಾ ಅಂದರೆ, ಟ್ರಂಪ್ ಅವರ ಆಪ್ತ ಡ್ಯಾನ್ ಸ್ಕ್ಯಾವಿನೋ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ರಹಸ್ಯ ವಿಡಿಯೋ ಪೋಸ್ಟ್ ಮಾಡಿದ್ದಾರೆ. ಅದರಲ್ಲಿ ಅಮೆರಿಕದ ಅತ್ಯಂತ ವಿನಾಶಕಾರಿ B-2 ಬಾಂಬರ್ ವಿಮಾನಗಳು ಹಾರಾಡುತ್ತಿರುವ ದೃಶ್ಯ ಇದೆ. ಇದರ ಜೊತೆಗೆ ಅಮೆರಿಕ ತನ್ನ ಇಂಧನ ತುಂಬುವ ವಿಮಾನಗಳನ್ನು ಮಿಡ್ಲ್ ಈಸ್ಟ್ಗೆ ಕಳಿಸ್ತಾ ಇದೆ. ಅಂದರೆ ಟ್ರಂಪ್ ಏನೋ ಒಂದು ದೊಡ್ಡ ವಿನಾಶಕ್ಕೆ, ಒಂದು ಬೃಹತ್ ಆಕ್ರಮಣಕ್ಕೆ ಪ್ಲಾನ್ ಮಾಡ್ತಿದ್ದಾರಾ ಅನ್ನುವ ಪ್ರಶ್ನೆ ಮೂಡಿದೆ. ಒಂದು ಕಡೆಯಲ್ಲಿ ಈ ಬೆಳವಣಿಗೆ ಆಗ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಇರಾನ್ಗೆ ಬೆಂಬಲವಾಗಿ ಯಮನ್ನ ಹೌತಿ ಬಂಡುಕೋರರು ಎಂಟ್ರಿ ಕೊಟ್ಟಿದ್ದಾರೆ. ಇವರು ಸೌದಿ ಅರೇಬಿಯಾದ ಮೇಲೆ ಕಡಲ ದಿಗ್ಬಂಧನ ಘೋಷಣೆ ಮಾಡಿದ್ದಾರೆ. ಬಾಬ್ ಅಲ್ ಮುಂಡೇಬ್ ಜಲಸಂಧಿ ಮೂಲಕ ಬರುವ ಯಾವುದೇ ಹಡಗನ್ನ ನಾವು ಬಿಡಲ್ಲ ಅಂತ, ಟಾರ್ಗೆಟ್ ಮಾಡ್ತೀವಿ ಅಂತ ಹೌತಿಗಳು ಎಚ್ಚರಿಕೆ ಕೊಟ್ಟಿದ್ದಾರೆ. ಇದರಿಂದಾಗಿ ಸೌದಿ ಅರೇಬಿಯಾದಿಂದ ಭಾರತ, ಚೀನಾಗೆ ಬರುವ ತೈಲ ಪೂರೈಕೆಗೆ ದೊಡ್ಡ ಪೆಟ್ಟು ಬಿದ್ದಿದೆ. ಇಡೀ ಜಗತ್ತಿನ ವ್ಯಾಪಾರವೇ ಸ್ತಬ್ಧವಾಗುವ ಹಂತಕ್ಕೆ ತಲುಪಿದೆ. ಈ ಯುದ್ಧದ ನಡುವೆ ಮತ್ತೊಂದು ಹೆಸರು ಕೇಳಿ ಬರ್ತಿದೆ. ಅದೇ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು. ಸೆಪ್ಟೆಂಬರ್ನಲ್ಲಿ ನೆತನ್ಯಾಹು ಅವರು ಅಮೆರಿಕದ ನ್ಯೂಯಾರ್ಕಿಗೆ ಬರಲಿದ್ದಾರೆ. ನ್ಯೂಯಾರ್ಕ್ನ ಮೇಯರ್ ಜೋಹಾರ್ನ್ ಮಬ್ದಾನಿ ಅವರು ನೆತನ್ಯಾಹು ಒಬ್ಬ ಯುದ್ಧಾಪರಾಧಿ, ಅವರನ್ನು ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ರು. ಆದರೆ ಟ್ರಂಪ್ ಅವರು ಇದನ್ನು ತಳ್ಳಿ ಹಾಕಿ ನೆತನ್ಯಾಹು ಇರಾನ್ ವಿರುದ್ಧ ಹೋರಾಡ್ತಿದ್ದಾರೆ, ಅವರನ್ನು ಅರೆಸ್ಟ್ ಮಾಡುವ ಪ್ರಶ್ನೆಯೇ ಇಲ್ಲ ಅಂತ ಸಪೋರ್ಟ್ ಮಾಡಿದ್ದಾರೆ. ಇದು ಅಮೆರಿಕ ಇಸ್ರೇಲ್ ವರ್ಸಸ್ ಇರಾನ್ ಅನ್ನೋದನ್ನು ಸ್ಪಷ್ಟಪಡಿಸ್ತಿದೆ. ಹಾಗಾದರೆ ಮುಂದೇನಾಗುತ್ತೆ? ಅಮೆರಿಕದ ಸೆನೆಟ್ ಮೈನಾರಿಟಿ ಲೀಡರ್ ಚಕ್ ಶುಮರ್ ಅವರು ಟ್ರಂಪ್ ಈ ಯುದ್ಧವನ್ನು ಎಷ್ಟು ದೂರಕ್ಕೆ ತೆಗೆದುಕೊಂಡು ಹೋಗ್ತಾರೋ ಅಷ್ಟು ನಮ್ಮ ಸೈನಿಕರು ಅಪಾಯಕ್ಕೆ ಸಿಲುಕ್ತಾರೆ, ತಕ್ಷಣ ಯುದ್ಧ ನಿಲ್ಲಿಸಿ ಅಂತ ಆಗ್ರಹಿಸ್ತಿದ್ದಾರೆ. ಆದರೆ ತಜ್ಞರ ಪ್ರಕಾರ ನಾವೀಗ ಎಕ್ಸಲೇಟರಿ ಸೈಕಲ್ನಲ್ಲಿದ್ದೀವಿ. ಅಂದರೆ ಒಬ್ಬರನ್ನು ಹೊಡೆದ್ರೆ ಮತ್ತೊಬ್ಬರು ತಿರುಗೇಟು ನೀಡುವ ವಿಷವರ್ತುಲದಲ್ಲಿ ಸಿಲುಕಿದ್ದೀವಿ. ಒಂದು ಕಡೆ ಟ್ರಂಪ್ ಅವರು ಶಾಂತಿಯುತ ಒಪ್ಪಂದ ಬೇಕು ಅಂತ ಹೇಳ್ತಾರೆ, ಮತ್ತೊಂದು ಕಡೆ ಇರಾನ್ ಟ್ರಂಪ್ ಅವರನ್ನು ದುರ್ಬಲ ಅಂತ ಭಾವಿಸಿ ಇನ್ನಷ್ಟು ಅಟ್ಯಾಕ್ ಮಾಡ್ತಿದೆ. ಅಮೆರಿಕ ಯಾವುದೇ ಕ್ಷಣದಲ್ಲಿ ಇರಾನ್ನ ಪ್ರಮುಖ ತೈಲ ರಫ್ತು ಕೇಂದ್ರವಾದ ಕಾರ್ಗ್ ಐಲ್ಯಾಂಡ್ ಅನ್ನು ವಶಪಡಿಸಿಕೊಳ್ಳುವ ಅಥವಾ ಅದರ ಮೇಲೆ ದಾಳಿ ಮಾಡುವ ಸಾಧ್ಯತೆ ಇದೆ. ಇದೆಲ್ಲವನ್ನ ನೋಡಿದರೆ ಅಮೆರಿಕ ತನ್ನ ಕಾಲ್ದಳವನ್ನ ಇರಾನ್ ಒಳಗೆ ನುಗ್ಗಿಸುವ ದೊಡ್ಡ ಪ್ಲಾನ್ ಮಾಡ್ತಿದ್ಯಾ ಅನ್ನುವ ಅನುಮಾನ ಕಾಡ್ತಾ ಇದೆ. ಇದು 1929ರ ಹರ್ಬರ್ಟ್ ಹೂವರ್ ಕಾಲದ ಗ್ರೇಟ್ ಡಿಪ್ರೆಷನ್ ನಂತಹ ಆರ್ಥಿಕ ಕುಸಿತಕ್ಕೆ ಇಡೀ ಜಗತ್ತನ್ನ ದೂಡುವ ಅಪಾಯವಿದೆ. ಸ್ನೇಹಿತರೆ, ಯುದ್ಧದಲ್ಲಿ ಗೆಲ್ಲೋದು ಯಾರು, ಸೋಲೋದು ಯಾರು ಅನ್ನೋದು ಮುಖ್ಯವಲ್ಲ. ಆದರೆ ಯುದ್ಧದಲ್ಲಿ ಮೊದಲು ಸಾಯೋದು ಮುಗ್ಧರು. ಕೇವಲ 19 ವರ್ಷದ ಇಸಾಬೆಲ್ಲಾನಂತಹ ಯುವ ಸೈನಿಕರು ರಾಜಕಾರಣಿಗಳ ಈಗೋಗೆ, ದೇಶಗಳ ನಡುವಿನ ದ್ವೇಷಕ್ಕೆ ಬಲಿಯಾಗ್ತಾ ಇದ್ದಾರೆ. 10 ರಾತ್ರಿಗಳ ಬಾಂಬ್ ದಾಳಿಯಲ್ಲಿ ಎಷ್ಟು ಜನ ಸಾಮಾನ್ಯರು ಸತ್ತಿದ್ದಾರೋ ಯಾರಿಗೂ ಗೊತ್ತಿಲ್ಲ. ಟ್ರಂಪ್ ಅವರ ಮೌನ, ಇರಾನ್ನ ಸೇಡು ಮತ್ತೆ ದಿನೇ ದಿನೇ ಏರುತ್ತಿರುವ ಸೈನಿಕರ ಸಾವಿನ ಸಂಖ್ಯೆ ಇವೆಲ್ಲವೂ ಇಡೀ ಜಗತ್ತನ್ನ 3ನೇ ಮಹಾಯುದ್ಧದ ಅಂಚಿಗೆ ತಂದು ನಿಲ್ಲಿಸಿದೆ. ನಿಮ್ಮ ಪ್ರಕಾರ ಈ ಯುದ್ಧ ಮುಂದೆ ಎಲ್ಲಿ ಹೋಗಿ ನಿಲ್ಲಬಹುದು? ನಿಮ್ಗೇನನ್ಸುತ್ತೆ? ಕಾಮೆಂಟ್ ಮಾಡಿ.